ರಾಯಚೂರಿನಲ್ಲಿ ಬಾಣಂತಿಯರ ಮರಣ ಮೃದಂಗ ಮುಂದುವರಿತಾ ಇದೆ. ಆರಂಭದಲ್ಲಿ ಬಳ್ಳಾರಿ ಅಂತ ಹೇಳಲಾಗ್ತಾ ಇತ್ತು. ಬಳ್ಳಾರಿ ಆದ ನಂತರ ಈಗ ರಾಯಚೂರಿನಲ್ಲಿ ಇಂಥದೇ ಘಟನೆ ಆಗ್ತಾ ಇದೆ. ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಂಧನೂರು ಪ್ರಕರಣ ಆದ ಬೆನ್ನಲ್ಲೇ ರಾಯಚೂರಿನಲ್ಲಿ ಬಳ್ಳಾರಿ ಆಗುತ್ತೆ, ಸಿಂಧನೂರು ಆಗುತ್ತೆ, ಈಗ ರಾಯಚೂರಿನಲ್ಲಿ ಅಂದರೆ ರಾಯಚೂರು ಬರೋದೇ ಸಿಂಧನೂರು ಬರೋದೇ ರಾಯಚೂರಿನಲ್ಲಿ. ಅನಿತಾ, ರೇಖಾ, ಉಮಾ ಹಾಗೂ ರೇಹಮತ್ ಮೃತಪಟ್ಟಿದ್ದಾರೆ ಅಂತೇಳಿ, ಅಂದರೆ ಸಿಸೇರಿಯನ್ ಆದ ಬಳಿಕ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿಯ ಎದೆ ಹಾಲು ಇಲ್ಲದೆ ಈಗ ಹಸುಗುಸುಗಳು ಅನಾಥ ಆಗಿವೆ. ಒಂದು ಬೇಸರ ಏನು ಅಂತಂದರೆ, ಕಣ್ಣು ತೆರೆಯುವ ಮುಂಚೆನೇ ತಾಯಿಯನ್ನು ಕಳ್ಕೊಂಡು ತಬ್ಬಲಿ ಆಗ್ತಿದ್ದಾರಲ್ಲ, ಅದಕ್ಕೆ ರೆಸ್ಪಾನ್ಸ್ ಯಾರು ಅಂತ, ಅದಕ್ಕೆ ಜವಾಬ್ದಾರಿ ಯಾರು ಅಂಥೇಳಿ. ಜೀವನ ಪೂರ್ತಿ ಹಾಗೆ ಬೆಳಿಬೇಕು. ಈಗ ತಾಯಿಯ ಪ್ರೀತಿ ಇಲ್ಲದೆ, ಹಾರೈಕೆ ಇಲ್ಲದೆ, ಲಾಲನೆ ಪಾಲನೆ ಇಲ್ಲದೆ ಆ ಮಗು ಬೆಳೆಯೋದು ಹೇಗೆ ಅಂತ. ಇದು ಒಂದಲ್ಲ ಎರಡಲ್ಲ, ಈ ರೀತಿಯ ಘಟನೆಗಳು ಸುಮಾರು ಆಗ್ತಾ ಇವೆ. ಬಳ್ಳಾರಿಯಲ್ಲಿ 6 ಆಯಿತು, ರಾಯಚೂರಿನಲ್ಲಿ 4-5 ಆಯಿತು, ಸಿಂಧನೂರಿನಲ್ಲಿ ಮತ್ತೆ 4-5 ಆಗಿದೆ. ಇದಕ್ಕೆ ಯಾರ ಹೊಣೆ ಅಂಥೇಳಿ. ನಾರ್ಮಲ್ ಆಗುತ್ತೆ ಅಂತೇಳಿ ಪೇನ್ ಇಂಜೆಕ್ಷನ್ ಕೊಟ್ಟರು ಸರ್. 10:30 ಗಂಟೆ ರಾತ್ರಿ ನೈಟ್ 10:30 ಗಂಟೆ ಕಾಲ್ಕಂತ ಹೇಳಿದ್ರು. ಸಿಜರಿನ್ ಮಾಡ್ಬೇಕಂದ್ರೆ ಮೇಲೆ ವಾರ್ಡ್ ಕಳಿಸಿದ್ರು ಸರ್. 6ನೇ ಫ್ಲೋರಲ್ಲಿ ಸಿಜರಿನ್ ಆಯ್ತು ಸರ್. MIC ತಂದ್ರು ಸರ್. MIC ತಂದು ವಾರ್ಡಿಗೆ ಶಿಫ್ಟ್ ಮಾಡಿ ಸರ್. ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ವಾರ್ಡಿಗೆ ಶಿಫ್ಟ್ ಮಾಡೋದಲ್ಲ ಸರ್. ವಾರ್ಡಿಗೆ ಶಿಫ್ಟ್ ಮಾಡಿದೆ ಸರ್. ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ 1 ಅವರ್ 2 ಅವರ್ ಆಗಿಲ್ಲ, ಇವ್ರಿಗೆ ಹಾರ್ಟ್ ವೀಕ್ ಐತೆ, ಇವ್ರಿಗೆ BP ಲೋ ಆಗ್ತಿದೆ, ಹಂಗಾಗ್ತಿದೆ. 3 ಗಂಟೆ ತನಕ ಸುಮ್ಮನೆ ಆಕ್ಸಿಜನ್ ಮೇಲೆ ಇಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.